ಪವಿತ್ರಂ ಚರಿತಂ ಹೇಳಿ ಶ್ರೀಮಾತೆಯವರ ಪ್ರಾರ್ಥನೆಯನ್ನ ಮಾಡಿ ಕಾರ್ಯಕ್ರಮ ಆರಂಭಿಸೋಣ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ. ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ಪುಷ್ಪಲತಾ ವಿಜಯ್ ಅವರ ನಿರಂಜನ ನಿವಾಸಕ್ಕೆ ಆಗಮಿಸಿರುವ ಶಾರದಾಶ್ರಮ ಭಕ್ತರು ಮತ್ತು ಹೊಸ ಭಕ್ತರು ಎಲ್ಲರೂ ನಮ್ಮವರೇ. ಹಾಗಾಗಿ ಎಲ್ಲರಿಗೂ ಸಹ ನೀವೆಲ್ಲರೂ ನಮ್ಮ ಸದ್ಭಕ್ತರೇ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನಾನು ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ದಿವ್ಯತ್ರಯ ಸ್ಮರಣೆಗಳನ್ನು ಸಲ್ಲಿಸ್ತಾ ಸ್ವಾಮಿ ಪುರುಷೋತ್ತಮಾಜಿಯವರು ಬರೆದಂತಹ ಬಹಳ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾದೇವಿ ಜೀವನ ಗಂಗಾ. ಅದರಲ್ಲಿ ನಾವು ಶ್ರೀಮಾತೆ ಶ್ರೀರಾಮಕೃಷ್ಣ ರೂಪವೆರಡು ಶಕ್ತಿಯೊಂದು ಎನ್ನುವ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಅಂದ್ರೆ ಬಾಹ್ಯವಾಗಿ ಶ್ರೀಮಾತೆ ಮತ್ತು ರಾಮಕೃಷ್ಣರು ಬೇರೆ ಬೇರೆ ಅಂತ ಕಂಡ್ರು, ಆಂತರಿಕವಾಗಿ ಅಂತರ್ಗತವಾಗಿ ನೋಡಿದಾಗ ಅವರಿಬ್ರು ಬೇರೆ ಅಲ್ಲ, ಒಬ್ರೇ. ಶ್ರೀಮಾತೆಯವರು ಬೇರೆ ಅಲ್ಲ, ರಾಮಕೃಷ್ಣರು ಬೇರೆ ಅಲ್ಲ, ಒಬ್ರು ಒಳಗೆ ಒಬ್ರು ಒಂದಾಗಿದ್ರು. ಹಾಗೆ ಅವರ ಆ ಎರಡು ಅಂತರ್ಮುಖತೆಯನ್ನು ಅಂದ್ರೆ ಅಂತರ್ಗತತೆಯನ್ನು ನಾವು ಭಾವಿಸ್ತಾ ನೋಡಿದಾಗ ಇಲ್ಲಿ ಅನೇಕ ಘಟನೆಗಳನ್ನ ಸ್ವಾಮಿ ಪುರುಷೋತ್ತಮಾಜಿಯವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದರ ಮುಂದುವರೆದ ಭಾಗ. ಒಮ್ಮೆ ಕೆಲಕಾಲ ಶ್ರೀಮಾತೆಯವರಿಗಾಗಿ ಪ್ರತಿದಿನವೂ ಬಾಗ್ ಬಜಾರಿನ ಸಿದ್ದೇಶ್ವರಿ ದೇವಸ್ಥಾನದಿಂದ ದೇವಿಯ ತೀರ್ಥವನ್ನ ತರಿಸಲಾಗುತ್ತಿತ್ತು. ನೋಡಿ, ಇವತ್ತು ಮಂಗಳವಾರ ಬೇರೆ ದೇವಿ ಮಹಾತ್ಮೆಯ ಪಾರಾಯಣ ಪುಸ್ತಕವಾಗಿ ನಾವು ಶಾರದಾ ಮಾತೆಯ ಜೀವನವನ್ನು ಓದ್ತಾ ಇದ್ದೇವೆ. ಒಮ್ಮೆ ಒಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಪ್ರತಿದಿನವೂ ಬಾಗ್ ಬಜಾರಿನಲ್ಲಿ ಇದ್ದಂತಹ ಒಂದು ಸಿದ್ದೇಶ್ವರಿ ದೇವಸ್ಥಾನದಿಂದ ದೇವಿಯ ತೀರ್ಥವನ್ನ ತರಿಸ್ಕೊಳ್ತಾ ಇದ್ರು. ಒಂದು ದಿನ ಶ್ರೀರಾಮಕೃಷ್ಣರ ಪೂಜೆಯ ಬಳಿಕ ಸ್ವಾಮಿ ವಾಸುದೇವಾನಂದರು ದೇವಿಯ ಹಾಗೂ ಶ್ರೀರಾಮಕೃಷ್ಣರ ತೀರ್ಥಗಳನ್ನ ಬೇರೆ ಬೇರೆ ಪಾತ್ರೆಗಳಲ್ಲಿ ತಂದು ಶ್ರೀಮಾತೆಯವರಿಗೆ ಕೊಟ್ಟರು. ಯಾಕಂದ್ರೆ ರಾಮಕೃಷ್ಣರ ಪೂಜೆ ಆದ ನಂತರ ಅಲ್ಲೂ ಸಹ ತೀರ್ಥ ಇರುತ್ತೆ. ಹಾಗಾಗಿ ಸ್ವಾಮಿ ವಾಸುದೇವಾನಂದರು ಒಬ್ಬ ಸನ್ಯಾಸಿ ಶಿಷ್ಯರು, ಅವರು ಆ ಎರಡು ತೀರ್ಥಗಳನ್ನ ಬೇರೆ ಬೇರೆ ಪಾತ್ರೆಗಳಲ್ಲಿ ತರ್ತಾರೆ. ಬೇರೆ ಬೇರೆ ಪಾತ್ರೆಗಳಲ್ಲಿ ತಂದು ಶ್ರೀಮಾತೆಯವರಿಗೆ ಕೊಡ್ತಾರೆ. ಅದನ್ನ ಕಂಡು ಅವರು ಅದೇನು ಇದೇನು ಅಂತ ಕೇಳಿದಾಗ ಸ್ವಾಮಿ ವಾಸುದೇವಾನಂದರು ಹೇಳ್ತಾರೆ, ಇದು ದೇವಿಯ ತೀರ್ಥ, ಅದು ಠಾಕೂರರದ್ದು ಅಂತ ಹೇಳ್ತಾರೆ. ಠಾಕೂರ ಅಂದ್ರೆ ರಾಮಕೃಷ್ಣರದ್ದು. ಅಂದ್ರೆ ಇದು ಎರಡು ಏನು ಅಂತ ಶ್ರೀಮಾತೆಯವರು ಆ ಸ್ವಾಮಿ ವಾಸುದೇವಾನಂದರು ಕೇಳಿದಾಗ, ಇದು ದೇವಿಯ ತೀರ್ಥ ಅಮ್ಮ, ಅದು ಠಾಕೂರರು ಅಥವಾ ರಾಮಕೃಷ್ಣರ ತೀರ್ಥ ಅಂತ ಶ್ರೀಮಾತೆಯವರಿಗೆ ಹೇಳ್ತಾರೆ. ಹಾಗೆ ಶ್ರೀಮಾತೆಯವರು ಇಲ್ಲ, ಅವೆರಡು ಬೇರೆ ಅಲ್ಲ,